ನಮಸ್ಕಾರ, ನಾನು ನಿಮ್ಮ ಇಸ್ಮಾಯಿಲ್. ಈ ಹಿಂದೆ ಪ್ರಧಾನಮಂತ್ರಿ ಆವಾಸ್ 2.0 ಯೋಜನೆ ಅಡಿಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಡುಗಡೆ ಆದಂಥ ನಮ್ಮ ವಿಡಿಯೋ ನೋಡಿರ್ತೀರಿ. ಅದರ ಬಗ್ಗೆ ಪೂರ್ತಿ ವಿವರ ಹೇಳ್ತೀನಿ ಕೇಳಿ. ಇದು ನಗರ ಕಾರ್ಯಾಲಯಕ್ಕೆ ಮಾತ್ರ ಅನ್ವಯಿಸೋದು. ಅಂದರೆ ಜಿಲ್ಲೆ ತಾಲೂಕುಗಳಲ್ಲಿ ಇರೋರಿಗೆ ಮಾತ್ರ, ಇದು ಫಲಾನುಭವಿಗಳಿಗೆ, ಕೊಳಗೇರಿ ನಿವಾಸಿಗಳಿಗೆ ಮಾತ್ರ ಅನ್ವಯಿಸುತ್ತದೆ. ನನಗೆ ಭಾಳಷ್ಟು ಕಾಲ್ ಮಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯಿಂದ, ಪಂಚಾಯಿತಿಯಿಂದ. ತಮಗೆಲ್ಲ ನಾನು ಹೇಳಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಇದನ್ನು ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ಕೇಳಿರೋ ದಾಖಲೆಗಳನ್ನು ಕಡ್ಡಾಯವಾಗಿ ಯಾವ್ಯಾವ ಕೇಳಿದ್ದಾರೆ ಅಂತ ಹೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ CM ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಈ ವಿಡಿಯೋ ಬಗ್ಗೆ, ಪ್ರಧಾನಮಂತ್ರಿ ಆವಾಸ್ ಬಗ್ಗೆ ಒಂದಿಷ್ಟು ರೆಕಾರ್ಡಿಂಗ್ ಮೂಲಕ, ವಿಡಿಯೋ ಮೂಲಕ ಹೇಳಿದ್ದಾರೆ. ಅದನ್ನು ಕೇಳಿಸ್ತೀನಿ, ನೋಡಿ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಟ್ಟಾರೆ 1,80,253 ಮನೆಗಳನ್ನು ಗುರಿಯನ್ನು ಅನುಮೋದಿಸಲಾಗಿದೆ. ಸಂಘಟನೆ ಮನೆಗಳಿಗೆ ಫಲಾನುಭವಿಗಳ ವಂತಿಕೆಯಿಂದ 1 ಲಕ್ಷಗಳಿಗೆ ಇಳಿಕೆ ಮಾಡಲಾಗಿದ್ದು, ರಾಜ್ಯ ಸರ್ಕಾರವು 5 ಲಕ್ಷಗಳನ್ನು ಫಲಾನುಭವಿಗಳ ಪರವಾಗಿ ಭರಿಸುತ್ತಿದೆ. ಈಗಾಗಲೇ 86,651 ಮನೆಗಳು ಪೂರ್ಣಗೊಂಡಿರುತ್ತವೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವಕೀಲ್ ಸಾಹೇಬರು ನೀಡುತ್ತಾರೆ, ಕೇಳಿ. ಕರ್ನಾಟಕದ ಜನತೆಗೆ ನಮಸ್ಕಾರ. ನಾನು ಅಡ್ವೊಕೇಟ್ ಸಿದ್ದಾಮ್. ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ. ಇದರಲ್ಲಿ ನಿವೇಶನ ಇಲ್ಲದವರಿಗೆ ಹಾಗೂ ನಿವೇಶನ ಇದ್ದು ಪಕ್ಕಾ ಮನೆ ಇಲ್ಲದವರಿಗೆ ಒಂದು ಯೋಜನೆಯನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನಾ 2.0 ಅಡಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಲ್ಲಿ ಫಲಾನುಭವಿಗಳಾದ ತಾವುಗಳು ನಿವೇಶನ ಇದ್ದು ಮನೆ ಇಲ್ಲದವರು, ಅವರು ಮನೆ ಸದಸ್ಯರು ಯಾರ್ಯಾರು ಇರಬೇಕಂದ್ರೆ ಗಂಡ ಹೆಂಡತಿ ಮತ್ತು ಮಗ ಮಗಳು ಅವಿವಾಹಿತವಾಗಿರಬೇಕು, ಅನ್ಮ್ಯಾರಿಡ್ ಇರಬೇಕು. ಅಂಥವರು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಈ ಯೋಜನೆ ಸದುಪಯೋಗವನ್ನು ಪಡ್ಕೊಳ್ಬೋದು. ಇನ್ನೊಂದು, ನಿವೇಶನವೂ ಇಲ್ಲ, ಮನೆಯೂ ಇಲ್ಲ ಅಂಥ ಒಂದು ಫಲಾನುಭವಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾವು PMAY.urban.gov.in ವೆಬ್ಸೈಟ್ಗೆ ಲಾಗಿನ್ ಮಾಡಿ ಹಾಗೂ ತಮ್ಮ ಹತ್ತಿರದ ಸರ್ಕಾರಿ ಮುನ್ಸಿಪಾಲ್ಟಿಯಲ್ಲಿ ಹೋಗಿ ತಾವು ಹೆಚ್ಚಿನ ಮಾಹಿತಿ, ಒಂದು ವಸತಿ ವಿಭಾಗ ಇರುತ್ತೆ, ಆ ವಿಭಾಗದಲ್ಲಿ ಕೇಳಿ ಪಡ್ಕೊಳ್ಬೋದು. ಈಗ ತಾನೇ ನಮ್ಮ ವಕೀಲರು ಮಿತ್ರರು ಹೇಳಿರೋ ಪ್ರಕಾರ ಒಮ್ಮೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಸದಸ್ಯರಿದ್ದೀರಿ ಅವರೆಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್, ಜಾತಿ ಆದಾಯ ಪ್ರಮಾಣ ಪತ್ರ, ಲಭ್ಯವಿದ್ದಲ್ಲಿ ಪ್ಯಾನ್ ಕಾರ್ಡ್. ಇದು ಮನೆಯೂ ಇಲ್ಲ, ಜಗನೂ ಇಲ್ಲ ಅಂಬೋರಿಗೂ ಇದು ದಾಖಲೆಗಳು ಬೇಕು ಹೇಳಿದ್ದಾರೆ. ಆಮೇಲೆ ಖಾಲಿ ಜಾಗವಿದ್ದು ಮನೆ ಕಟ್ಟೋಕ್ಕೆ ಬೇಕಾದ ದಾಖಲಾತಿಗಳಂದರೆ ಇವೆಲ್ಲ ಹೇಳಿದ್ದೀನಲ್ಲ, ಅದ್ರ ಜೊತೆಗೆ ಒಂದು ದಾಖಲೆ ಎಕ್ಸ್ಟ್ರಾ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಹಕ್ಕುಪತ್ರ, ದಾನಪತ್ರ, ಉಡುಗೊರೆ ಪತ್ರ, ಕರಾಯ ಪತ್ರ. ಇದರಲ್ಲಿ ಯಾವುದಾದ್ರೂ ಒಂದಿದ್ರೆ ನೀವು ಖಾಲಿ ಜಾಗಕ್ಕೂ ಅಪ್ಲಿಕೇಶನ್ ಹಾಕ್ಕೋಬೋದು. ಈ ವಿಡಿಯೋಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಈ ಹಿಂದೆ ನಮ್ಮ ಸ್ಲಮ್ ಬೋರ್ಡ್ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡ್ತೀನಿ ಅಂತೇಳಿ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಬಂದು DD ಅನ್ನು ಕಲೆಕ್ಟ್ ಮಾಡಿರ್ತಾರೆ. ST/SCಗೆ 1,100 ರೂಪಾಯಿ ಮಾಡಿರ್ತಾರೆ. ಜನರಲ್ ಅವರಿಗೆ 2,100 ರೂಪಾಯಿ ಅಂತೇಳಿ ಕಲೆಕ್ಟ್ ಮಾಡಿರ್ತಾರೆ. ಇನ್ನೂವರೆಗೆ ಅದು ಹಕ್ಕುಪತ್ರ ಕೊಳ್ಳೇ ಇಲ್ಲ ಈ ಭಾಗ ಕಡೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾ ಇದ್ರೆ, ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇದೆ, ಇನ್ನೂ ಲೇಟ್ ಆಗುತ್ತೆ, ಈ ಪ್ರೊಸೀಜರ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಜಿಲ್ಲೆ, ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ವಸತಿ ಸಚಿವರಾದಂತಹ BZ ಜಮೀರ್ ಅಹಮದ್ ಸಾಹೇಬ್ರೆ ನಮ್ಮ ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡಬೇಕಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ Facebook, Instagram, YouTube ಲಿಂಕ್ ಫಾಲೋ ಮಾಡಿ. ಜೈ ಭೀಮ್, ಜೈ ಮೀಮ್.